ನಮಸ್ತೆ ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಏಜ್ ಬಂದು 36. ಸೊ ಗರ್ಭಗುಡಿ ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ಸೊ ಆಕ್ಚುಲಿ ನನಗೆ ಸೋಷಿಯಲ್ ಮೀಡಿಯಾದಿಂದ ಗರ್ಭಗುಡಿ ಗೊತ್ತಾಗಿದೆ ಸರ್. ಸೊ ಗರ್ಭಗುಡಿಯಲ್ಲಿ ಯಾವ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಾ ನೀವು? ಸರ್ ಗರ್ಭಗುಡಿಯಲ್ಲಿ ನಾವು ಇನ್ಫರ್ಟಿಲಿಟಿಗೋಸ್ಕರ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಸರ್. ಸೊ ಗರ್ಭಗುಡಿ ಹಾಸ್ಪಿಟಲ್ ಬರೋದಕ್ಕಿಂತ ಮುಂಚೆ ಬೇರೆ ಹಾಸ್ಪಿಟಲ್ ಯಾವ್ದಾದ್ರು ಹೋಗಿದ್ದೀರಾ? ಎಸ್, ಬೇರೆ ಕಡೆ ನಾನು ಅರೌಂಡ್ 2 years ಬ್ಯಾಕ್ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೋ, ಬಟ್ ಅಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನೆಕ್ಸ್ಟ್ ಫರ್ದರ್ 1 year ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಮತ್ತೆ ರಿಸರ್ಚ್ ಮಾಡಿದಾಗ ಗರ್ಭಗುಡಿ ಬಗ್ಗೆ ಗೊತ್ತಾಯ್ತು. ಸೊ ಇಲ್ಲಿಗೆ ವಿಸಿಟ್ ಮಾಡಿದೆ ಸರ್. ಸೊ ಗರ್ಭಗುಡಿಗೆ ಫಸ್ಟ್ ಟೈಮ್ ಬಂದಾಗ ಸರ್ ಯಾವ ತರ ಫೀಲ್ ಅನ್ಸುತ್ತೆ ಸರ್? ಏನು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆಕ್ಚುಲಾಗಿ ಫೀಲ್ ಅಂತಂದ್ರೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸ್ಟಾಫ್ ಬಗ್ಗೆ ಓಕೆ ಅನ್ನಿಸ್ತು ಫಸ್ಟ್. ನೆಕ್ಸ್ಟ್ ಶ್ವೇತಾ ಮೇಡಮ್ ನೋಡಿದಾಗ ರಿಯಲ್ ಆಗಿ ಹೇಳ್ಬೇಕಂತಂದ್ರೆ ಆಕ್ಚುಲ್ ಆಗಿ ಅವ್ರು ನೋಡ್ತಿದ್ದಂಗೆ ಇನ್ನ ಚಿಕ್ಕ ಏಜ್. ನಾನು ಫಸ್ಟ್ ನನ್ನ ವೈಫಿಗೆ ಹೇಳಿದ್ದೆ ಅದು, ಇಷ್ಟು ಚಿಕ್ಕ ಏಜ್ ಇದ್ದಾರೆ ಹೆಂಗೆ ಟ್ರಸ್ಟ್ ಮಾಡೋದು ಅಂತ ಫಸ್ಟ್ ಕೇಳಿದ್ದೆ ಅದು. ಬಟ್ ಫರ್ದರ್ ಒಂದ್ಸಲ ಇಂಟ್ರಾಕ್ಟ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಟೈಮ್ ಇಂಟ್ರಾಕ್ಟ್ ಮಾಡಿದ್ಮೇಲೆ ಸೊ ನಾವು ಫರ್ದರ್ನೇ ನೆಕ್ಸ್ಟ್ ಇವಾಗ ಎಲ್ಲೇ ಹೋದ್ರೂ ಸೇಮ್ ಟ್ರೀಟ್ಮೆಂಟೇ ಇರುತ್ತೆ. ಬಟ್ ಏನಂತಂದ್ರೆ ಕೆಲವು ಟೈಮ್ ಹೇಳ್ತಾರೆ ಡಾಕ್ಟರ್ ಕೈಗುಣ ಅಂತ ಹೇಳ್ತಾರೆ. ಸೊ ನಮ್ಗೇನೋ ಒಂದು ಪಾಸಿಟಿವ್ ಫೀಲ್ ಬಂತು. ಸೊ ಅದಕ್ಕೆ ನಾನು ಇಲ್ಲೇ ಕಂಟಿನ್ಯೂ ಮಾಡಕ್ಕೆ ಥಿಂಕ್ ಮಾಡಿದ್ದೆ ಸರ್. ಸೊ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಲ್ಲ ಸರ್? ಎಸ್ ಸರ್. ಹೇಗಿತ್ತು ಸರ್? ಸರ್ ಗರ್ಭಗುಡಿಯಲ್ಲಿ ಆಲ್ಮೋಸ್ಟ್ ನಾನು ಒಂದು 7 to 8 months ಇಂದ ಬರ್ತಾ ಇದ್ದೀನಿ. ಸೊ ನನಗೆ ಎಲ್ಲೂ ಕೂಡ ಇವನ್ ಯಾವತ್ತೂ ಕೂಡ ನನಗೆ ಗರ್ಭಗುಡಿ ಬಂದಾಗ ಇವನ್ ಅನ್ಹ್ಯಾಪಿ ಆಗಿಲ್ಲ. ಅಂದ್ರೆ ಇವನ್ ನಾನು ಫಾರ್ ಎಕ್ಸಾಂಪಲ್ ನಾನು ಎಂಟ್ರಿ ಕೊಟ್ಟಾಗ್ಲಿಂದನೂ ಹಾಸ್ಪಿಟಲಿಂದ ಹೊರಗಡೆ ಹೋಗೋರ್ಗು ಸೊ ಎಲ್ಲೂ ಅನ್ಫೀಲ್ ಆಗಿಲ್ಲ. ಇವನ್ ನನ್ಗೆ ಇಲ್ಲಿ ಫ್ರೆಂಡ್ಲಿ ಆಗಿ ಸ್ಟಾಫ್ ಆಗ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ನೋಡಿದ್ರು ಕೂಡ ಪ್ರತಿಯೊಬ್ರು ಒಂಥರ ಇವನ್ ನಾನು ಬಂದು ಕೆಲವು ಹಾಸ್ಪಿಟಲ್ಗೆ ಹೋದಾಗ ನಾನು ಪ್ರೀವಿಯಸ್ ಹಾಸ್ಪಿಟಲ್ಗೆ ಹೋದಾಗ ಜಸ್ಟ್ ಹೋಗ್ತಿದ್ದೋ ಕೂರ್ತಿದ್ದೋ ಅದ್ ಬಿಟ್ರೆ ಏನಿಲ್ಲ. ಜಸ್ಟ್ ಅವ್ರು ಕಾಲ್ ಮಾಡೋರು ನಾವು ಹೋಗವು ಡಾಕ್ಟರ್ ಹತ್ರ ಚೆನ್ನಾಗಿ ಮಾತಾಡೋ ಬರೋ ಅಷ್ಟೇ. ಇವನ್ ಇಲ್ಲಿಗೆ ಬಂದ್ಮೇಲೆ ನಾನು ಎಲ್ಲಾ ಸ್ಟಾಫು ಇವನ್ ನಾನು ಕಾಲ್ ಮಾಡಿದ ತಕ್ಷಣ ಎಲ್ಲಾ ಸ್ಟಾಫಿಗೂ ಸರ್ ಹೇಳಿ ಗೊತ್ತು ನನಗೆ ಅಂತ ಕೇಳ್ತಾರೆ. ಸೊ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಸರ್ ಇಲ್ಲಿ. ಸೊ ಹಾಸ್ಪಿಟಲ್ ಇಂದ ಬಂದಾಗ ಸರ್ ಡಾಕ್ಟರ್ಸ್ ಆಗಿರ್ಬೋದು, ಸ್ಟಾಫ್ ನರ್ಸ್, ಫಾರ್ಮಸಿ, ಫ್ರಂಟ್ ಆಫೀಸ್ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಯಾವ ತರ ಅನಿಸ್ತು ಸರ್? ಅವ್ರ ಬಗ್ಗೆ ಏನಾದ್ರು ಸಜೆಷನ್ಸ್ ಹೇಳ್ಬೇಕಂದ್ರೆ ಸರ್ ಆಕ್ಚುಲಿ ಸಜೆಷನ್ ಅಂತ ಏನಿಲ್ಲ. ಐ ಥಿಂಕ್ ಈಗ ಏನ್ ಮೇಂಟೈನ್ ಮಾಡ್ತಾ ಇದ್ರೆ ಎಲ್ಲಾ ಸ್ಟಾಫ್ ಎಲ್ಲಾ ಡಿಪಾರ್ಟ್ಮೆಂಟ್ಲು ಮೇ ಬಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಅನ್ಕೊಳ್ತೀನಿ ಸರ್. ನನ್ನ ಕಡೆಯಿಂದ ಸಜೆಷನ್ ಅಂತ ಹೇಳಿದ್ರೆ ಆತರ ಏನು ಸಜೆಷನ್ ಇಲ್ಲ ಸರ್. ಐ ಥಿಂಕ್ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಇವನ್ ನಾವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಪಿಕ್ ಮಾಡೋದಾಗ್ಲಿ ಸಜೆಷನ್ ಕೊಡೋದಾಗ್ಲಿ ಐ ಥಿಂಕ್ ಫುಲ್ ಹ್ಯಾಪಿ ಆಗಿದೀವಿ ಸರ್. ಸ್ಟಾಫ್ ಬಗ್ಗೆ ಎಲ್ಲ ಓವರ್ ಆಲ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಹ್ಯಾಪಿ ಇದೆ ಸರ್. ಈ ಕ್ವಶನ್ ನಿಮ್ಗೆ, ಸೊ ನೀವು ಫಸ್ಟ್ ಬೀಟಾ SSG ರಿಪೋರ್ಟ್ ಬಂತಲ್ವಾ, ಸೊ ಯಾರ ಜೊತೆ ಶೇರ್ ಮಾಡ್ಕೊಂಡ್ರಿ? ಆ ಫಸ್ಟ್ ಫೀಲಿಂಗ್ ಹೆಂಗಿತ್ತು? ಆಕ್ಚುಲಿ ಫಸ್ಟ್ ನಾನು ಇವನ್ ಇಬ್ರು ಆ ಟೈಮಲ್ಲಿ ಎಮೋಷನಲ್ ತಡ್ಕೊಂಡಿಲ್ಲ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಮುಂದೆ ಹತ್ತಿದ್ ನೋಡಿದ್ದು, ನಾನು ಯಾವತ್ತೂ ಅವ್ರ ಕಣ್ಣಲ್ಲಿ ನೀರ್ ನೋಡಿಲ್ಲ. ಇಬ್ರು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮಿಬ್ರಿಗೂ ಹ್ಯಾಪಿನೆಸ್ ತಡೆಯಕ್ಕಾಗಿಲ್ಲ. ಸೊ ಮಣಿ ಸಿಸ್ಟರ್ ಅವ್ರು ನನ್ನ ಜೊತೆ ಕನೆಕ್ಟ್ ಆಗಿ ಸೊ ಅವರು ಕೂಡ ತುಂಬಾ ಆಲ್ಮೋಸ್ಟ್ ನನ್ನ ಹತ್ರ 10 minutes ಮಾತಾಡಿದ್ರು. ಈ ತರ ಹ್ಯಾಪಿ ಆಗ್ತಿದೆ, ನಮ್ಮ ಸ್ಟಾಫ್ಸ್ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಮೇಡಮ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದೆ ಥ್ಯಾಂಕ್ ಯು ಹೇಳ್ಬಿಡಿ ಶ್ವೇತಾ ಮ್ಯಾಮ್ಗೆ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ, ನನಗೆ ದೇವ್ರನ್ನ ತುಂಬಾ ನಂಬ್ತೀನಿ. ನೆಕ್ಸ್ಟ್ ನಂಬೋದು ಅಂದ್ರೆ ನಾನು ಆಕ್ಚುಲಿ ನನಗೆ ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್ ಶ್ವೇತಾ ಮ್ಯಾಮ್ ನನಗೆ ತುಂಬಾನೇ ಹ್ಯಾಪಿ ಆಗ್ತಿದ್ದೀನಿ. ಯಾಕಂದ್ರೆ ಬೇರೆ ಕಡೆ ನನಗೆ ಟ್ರೀಟ್ಮೆಂಟ್ ನಾನು ತಗೊಂಡಿದ್ದೀನಿ, ಬಟ್ ಡಾಕ್ಟರ್ ಚೆನ್ನಾಗಿ ಮಾಡಿಲ್ಲ ಅಂತ ಇಲ್ಲ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಇಲ್ಲಿಗೆ ಬಂದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತ್ತು. ಸೊ ಇಲ್ಲಿ ನಿಮ್ಗೆ IPL ಸರ್ವಿಸ್ ಅಂತ ಕೊಟ್ವಿ ನಾವು. ಆಕ್ಚುಲಿ ನಿಮ್ಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಸೊ ಗರ್ಭಗುಡಿಲೆ ಫಸ್ಟ್ ಟೈಮ್ ಇದು ಸರ್ವಿಸ್ ಅಂತ ಕೊಡ್ತಾರೆ. IPL ಸರ್ವಿಸ್ ನಿಮ್ಗೆ ಹೇಗೆ ಹೆಲ್ಪ್ ಆಯ್ತಲ್ಲ? ಯಾಕಂದ್ರೆ ಹೌದು, ನಾವು 3rd floor ಅಲ್ಲಿ ಇರೋದ್ರಿಂದ ಎವ್ರಿ ಡೇ ನಾನು ಸ್ಟೆಪ್ಸ್ನ ನಾನು ಹತ್ತಿ ಇದು ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನಮಗೆ ಇದು ಹೆಲ್ಪ್ ಆಗುತ್ತೆ ಸರ್. ಯಾಕಂದರೆ ಮನೆಗೆ ಬಂದು ಅಟ್ಲೀಸ್ಟ್ ಇಂಜೆಕ್ಷನ್ ಎಲ್ಲ ಮಾಡೋಗ್ತಾರೆ. ಏನಾದರೂ ಇದ್ರೂ ಅಟ್ಲೀಸ್ಟ್ ನಮಗೆ ರೆಗ್ಯುಲರ್ ಅವ್ರ ಹತ್ರ ಕನೆಕ್ಟ್ ಆಗಿ ಏನಾದರೂ ಮಾಡ್ಬೋದಾ, ಈ ಥರ ಮಾಡ್ಬೋದಾ ಅಂತ ಪ್ರತಿಯೊಂದನ್ನು ನಾನು ಕೇಳ್ಕೊತಿದ್ದೆ ಆ ಟೈಮಲ್ಲಿ. ಸೊ ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ನರ್ಸ್ ರೆಗ್ಯುಲರ್ ನಮ್ಮ ಮನೆಗೆ ಬರ್ತಿರೋದ್ರಿಂದ, ಅದೇ ಗರ್ಭಗುಡಿ ಹಾಸ್ಪಿಟಲ್ ಆಗಿರೋದ್ರಿಂದ ನನಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಹತ್ರ ನಾನು ಕೇಳ್ಕೊಬೋದಿತ್ತು. ಸೊ ಟೋಟಲ್ ಆಗಿ ಈಗ ನಾವು ಏನಾದರೂ ನಮ್ಮ ಗರ್ಭಗುಡಿ ಅವರಾಗಿರ್ಬೋದು ಅಥವಾ ಜಯನಗರ ಬ್ರಾಂಚ್ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಏನಾದ್ರು ಚೇಂಜಸ್ ನಿಮ್ಮ ಕಡೆ ಏನಾದ್ರು ಸಜೆಷನ್ಸ್ ಇದೆ ಸರ್? ಸರ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಗರ್ಭಗುಡಿಯಲ್ಲಿ ಜಯನಗರ ಬ್ರಾಂಚಲ್ಲಿ ಇವನ್ ಐ ಥಿಂಕ್ ನನ್ನ ಪ್ರಕಾರ ಏನು ಚೇಂಜಸ್ ಇಲ್ಲ ಅನ್ಕೊಳ್ತೀನಿ. ಈಗ ಹೇಗಿದೆ ಹಂಗೆ. ಬಟ್ ಇದು ಹೇಳ್ಬೇಕೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇರೆ ಬ್ರಾಂಚಲ್ಲಿ ಕೆಲವೊಂದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸರ್.
ಟೋಟಲ್ ಆಗಿ ಓಲ್ಡ್ ಅಂತ ಅನ್ಕೋಬಹುದು ಸರ್, ಇನ್ಫರ್ಟಿಲಿಟಿ ಇಶ್ಯೂ ಮತ್ತೆ ಇರ್ಬೋದು. ಆಕ್ಚುಲಿ ತುಂಬಾ ದಂಪತಿಗಳಿಗೆ ಆ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ? ಸೊ ಆ ತರ ದಂಪತಿಗಳಿಗೆ ನಿಮ್ ಕಡೆಯಿಂದ ಸಲಹೆ ಕೊಡೋದಾದ್ರೆ ಏನು ಸರ್? ಸರ್ ಬೇರೆ ಕಪಲ್ಸಿಗೆ ಅಂತ ಹೇಳಿದ್ರೆ ಸರ್, ಈಗ ಫಾರ್ ಎಕ್ಸಾಂಪಲ್ ಈ ಎಲ್ಲಾ ಕಡೆನೂ ಹಾಸ್ಪಿಟಲ್ಸ್ ಇದೆ. ಇವನ್ ನನ್ನ ಒಂದೊಂದು ಏರಿಯಾದಲ್ಲೂ ಕೂಡ ಒಂದೊಂದು ಹಾಸ್ಪಿಟಲ್ ಸಿಗುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಫೈನಲ್ ಆಗಿ ಏನ್ ರಿಸಲ್ಟ್ ಬಂತು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವನ್ ನಾನು ಗರ್ಭಗುಡಿಲಿ ನೋಡಿದಾಗ ಏನಂತಂದ್ರೆ ಆಲ್ಮೋಸ್ಟ್ ಇವನ್ ನನ್ ಬಂದಾಗ ಗೊತ್ತಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮೇ ಬಿ ನನಗೆ ಗೊತ್ತಿಲ್ಲ, ಇದು ಅರೌಂಡ್ 10 ಕಪಲ್ಸ್ ಅಲ್ಲಿ ಮೇ ಬಿ 6 to 7 ಕಪಲ್ಸ್ ಮೇ ಬಿ ಪಾಸಿಟಿವ್ ಇಂದ ಹೋಗ್ತಾ ಇದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ನೇಚರ್ ನೋಡಿದಾಗ ಹಂಗ ಅನ್ನಿಸ್ತಾ ಇದೆ. ಬಟ್ ಇನ್ನೊಂದು ಏನಂತಂದ್ರೆ ಆಕ್ಚುಲ್ ಆಗಿ ಓಕೆ, ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ, ಬಟ್ ಇಲ್ಲಿ ಬಂದಾಗ ಆ ಫೀಲ್ ಆಗುತ್ತಲ್ಲ, ಸೊ ಅದು ತುಂಬಾ ಸ್ಪೆಷಲಿ ಐ ಥಿಂಕ್ ಬೆಟರ್ ಅಂತ ಅನ್ಸುತ್ತೆ ಜಯನಗರ್ ಗರ್ಭಗುಡಿ ಬ್ರಾಂಚ್ ಅಲ್ಲಿ. ಸೊ ನಿಮಗೆ ಕ್ವಶನ್ ಬಗ್ಗೆ, ಸೊ ಗೊತ್ತಿರ್ಬೋದು ಕಪಲ್ಸ್ ನಿಮ್ಗೆ ಆಲ್ರೆಡಿ ಕನ್ಸೀವ್ ಆಗಿದೆ, ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ? No, actually, everybody has that doubt when they see me. Okay, even in TV program, ಹೇಳ್ತಾರೆ doctor is very young anta. But as you said, it doesn't depend on how young or old. It depends on the knowledge. Okay, but I am also overwhelmed. ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಶಿ ಇಸ್ ವೆರಿ ಸೆನ್ಸಿಟಿವ್. ಸ್ಟಾರ್ಟಿಂಗ್ ಇಂದ ಬಂದಾಗ್ಲೂ ನನ್ನ ಎನೆಸ್ಥಿಷಿಯಾ ಅಲ್ಲೂ ಡಾಕ್ಟರ್ ಹೆಸರು ಹೇಳೋನ್ನ ಫಸ್ಟ್ ಟೈಮ್ ನೋಡಿರೋದು. ಓಕೆ, ಶಿ ಇಸ್ ವೆರಿ ಸೆನ್ಸಿಟಿವ್ ಅಂಡ್ ಇವಾಗ ಎಷ್ಟು ಮಾತಾಡ್ತಾ ಇದಾರೋ ಅಷ್ಟು ಮಾತಾಡ್ತಾನೂ ಇರ್ಲಿಲ್ಲ ಇಲ್ಲಿವರೆಗೂ. ಓಕೆ, ಬಟ್ ಏನೇ ಹೇಳಿದ್ರು ಲೈಕ್ ಬ್ಲೈಂಡ್ಲಿ ದೇ ಫಾಲೋಡ್. ಓಕೆ, ಸೊ ಆ ಟ್ರಸ್ಟ್ ಅನ್ನೋದು ಏನಿರುತ್ತೆ ಅಲ್ವಾ, ದಟ್ ಚಂದ್ರಾವತಿ, ನಾಟ್ ಎವ್ರಿಬಡಿ ಕ್ಯಾನ್ ಡೂ ದಟ್. ಓಕೆ, ಬಟ್ ಯು ಬೋತ್ ವೇರ್ ವೆರಿ ಏನೋ ಎಲ್ಲದನ್ನು ಚೆನ್ನಾಗಿ ಫಾಲೋ ಮಾಡಿದ್ರಿ. ಏನೇ ಹೇಳಿದ್ರು ಎವ್ರಿಥಿಂಗ್ ಯು ಹ್ಯಾವ್ ಡನ್. ಸೊ ದಿಸ್ ಇಸ್ ರಿಸಲ್ಟ್ ಆಫ್ ದ್ಯಾಟ್ ಅಂತಾನೆ ಹೇಳ್ಬೋದು. ಓಕೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಆಕ್ಚುಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಹ್ಯಾವ್ ಎ ಸೇಫ್ ಪ್ರೆಗ್ನೆನ್ಸಿ ಅಂಡ್ ಸೇಫ್ ಜರ್ನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.